ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಭ್ಯಾಸ ಮಾಡ್ತಿದ್ದು ಡೇ 2 ಆಸನ, ಪ್ರಾಣಾಯಾಮ, ಮೆಡಿಟೇಷನ್, ಅದರೊಟ್ಟಿಗೆ ಸೂರ್ಯ ನಮಸ್ಕಾರ ಕೂಡ ಅಭ್ಯಾಸ ಮಾಡ್ತಿದ್ದೇವೆ. ಹಾಗಾದ್ರೆ ಬನ್ನಿ ಈಗ ನಮ್ಮ ಪ್ರಾಕ್ಟೀಸ್ ಅನ್ನ ಶುರು ಮಾಡೋಣ. ಅಭ್ಯಾಸವನ್ನ ಶುರು ಮಾಡೋಕ್ಕೂ ಮೊದಲು ನಮ್ಮ ಮನಸ್ಸು ಮತ್ತು ನಮ್ಮ ದೇಹನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಎರಡು ಕಾಲುಗಳನ್ನ ಸ್ವಲ್ಪ ಅಗಲವಾಗಿ ಇಟ್ಕೊಂಡು ನಿಮ್ಮ ಭುಜಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಟ್ಕೊಂಡು ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಚೆಸ್ಟನ್ನು ಹಾಗೂ ಸ್ಟಮಕನ್ನು ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸೇಲ್ ಮಾಡ್ತಾ ಚೆಸ್ಟ್ ಮತ್ತು ಸ್ಟಮಕನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇನ್ನೆರಡು ಸಲ ಇದೇ ಥರ ದೀರ್ಘ ಉಸಿರನ್ನು ತಗೊಳ್ಳೋಣ. ಮತ್ತೊಮ್ಮೆ ಇನ್ಹೇಲ್, ಎಕ್ಸೇಲ್. ಇಲ್ಲಿಂದ ನಿಧಾನವಾಗಿ ಕಣ್ಣನ್ನು ನೀವು ಓಪನ್ ಮಾಡ್ಕೊಳ್ಳಿ. ಹೀಗೆ ಅಭ್ಯಾಸ ಶುರು ಮಾಡೋಕ್ಕೂ ಮೊದಲು ಮೈಂಡನ್ನು ರಿಲ್ಯಾಕ್ಸ್ ಮಾಡೋದ್ರಿಂದ ಎಲ್ಲ ಆಸನಗಳನ್ನು ನಾವು ಆರಾಮ್ಸೆ ಅಭ್ಯಾಸ ಮಾಡ್ಬೋದು. ಇನ್ನು ನಾವು ನಮ್ಮ ವಾಮಪನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಾಲುಗಳನ್ನ ಜೊತೆಗೆ ಇಟ್ಕೊಳ್ಳಿ, ಭುಜಗಳನ್ನು ಸಮಾನವಾಗಿ ಇಟ್ಕೊಳ್ಳಿ, ಎರಡು ಕೈಗಳನ್ನು ಮೇಲೆ ತಗೊಂಡು ಹೋಗಿ ಇಂಟರ್ಲಾಕ್ ಮಾಡಿಕೊಂಡು ಉಸಿರನ್ನು ಒಳಗೆ ತಗೊಳ್ಳುವಾಗ ನಿಮ್ಮ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಬೇಕು, ಉಸಿರನ್ನು ಬಿಡುವಾಗ ಹಿಮ್ಮಡಿಯನ್ನು ಕೆಳಗೆ ಬಿಡಬೇಕು. ಇದನ್ನು ನಾವು 10 ಸಲ ಅಭ್ಯಾಸ ಮಾಡುವ. ಈ ಥರ ಅಭ್ಯಾಸ ಮಾಡುವಾಗ ನೀವು ನಿಮ್ಮ ಹಿಮ್ಮಡಿನ ಮೇಲಕ್ಕೆ ಎತ್ತುವಾಗ ಮಂಡಿಯನ್ನು ಸ್ವಲ್ಪ ಟೈಟ್ ಮಾಡೋಕ್ಕಾದ್ರೆ ಟೈಟ್ ಮಾಡ್ಕೊಳ್ಳಿ. ಹಿಮ್ಮಡಿಯನ್ನು ಕೆಳಗಿಡುವಾಗ ಉಸಿರನ್ನು ಹೊರಗೆ ಬಿಡಬೇಕು. ಇದನ್ನು ನಾವು 10 ಸಲ ಅಭ್ಯಾಸ ಮಾಡೋಣ. ಉಸಿರನ್ನು ಒಳಗೆ ತಗೊಳ್ತಾ ಹಿಮ್ಮಡಿಯನ್ನು ಮೇಲೆ ಮಾಡಿ ಎಕ್ಸೇಲ್ ಮಾಡ್ತಾ ಹಿಮ್ಮಡಿ ಕೆಳಗಡೆ. ಈಗ ಇದನ್ನು 9 ಸಲ ಇನ್ನೂ ಅಭ್ಯಾಸ ಮಾಡೋಣ. 9, 8, 7, 6, 5, 4, 3, 2, 1. ಇಷ್ಟಾದಮೇಲೆ ನಿಮ್ಮ ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ, ಕೈಗಳನ್ನು ಕೂಡ ಅಗಲವಾಗಿ ಇಟ್ಕೊಳ್ಳಿ. ಉಸಿರನ್ನು ಒಳಗೆ ತಗೊಳ್ಳುವಾಗ ಬೆನ್ನನ್ನು ನೇರ ಮಾಡ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡುವಾಗ ನಾವು ನಮ್ಮ ಬಲಗಡೆಗೆ ಥರ ಬಾಗಬೇಕು. ಬಲಗಡೆಗೆ ಬಾಗುವಾಗ ನಿಮ್ಮ ಈ ಕೈ ಏನಿದೆ, ಬಲಗೈ ಏನಿದೆ, ಅದು ಬಲಗಡೆಗೆ ಕಂಪ್ಲೀಟಾಗಿ ಹೋಗಬಾರ್ದು. ಎರಡು ಕೈಗಳು ಸಮಾನವಾಗಿರಬೇಕು. ನೀವು ಎಷ್ಟು ಕೆಳಗಡೆ ಬಾಗಿದ್ರೂ ಎರಡು ಕೈಗಳಲ್ಲಿ ಕಂಟ್ರೋಲ್ ಇರಬೇಕು. ಸೊ ಒಂದು ಸಲ ರೈಟ್ ಸೈಡಿಗೆ, ಮತ್ತೊಂದು ಸಲ ಲೆಫ್ಟ್ ಸೈಡಿಗೆ. ಈ ಥರ ನಾವು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ 5 ಸಲ ಅಭ್ಯಾಸ ಮಾಡೋಣ. ಉಸಿರನ್ನು ಒಳಗೆ ತಗೊಳ್ಳಿ, ಉಸಿರನ್ನು ಹೊರಗೆ ಬಿಡುವಾಗ ಬಲಗಡೆಗೆ, ಉಸಿರನ್ನು ಒಳಗೆ ತಗೊಳ್ತಾ ಮಧ್ಯಕ್ಕೆ, ಉಸಿರನ್ನು ಹೊರಗೆ ಬಿಡ್ತಾ ಎಡಗಡೆಗೆ, ಉಸಿರನ್ನು ಒಳಗೆ ತಗೊಳ್ತಾ ಮಧ್ಯಕ್ಕೆ. ಇದನ್ನು ನಾವು ಇನ್ನು 4 ಸಲ ಕಂಪ್ಲೀಟ್ ಮಾಡೋಣ. 4, ಎಕ್ಸೇಲ್ ಮಾಡ್ತಾ ಆಪೋಸಿಟ್ ಸೈಡ್ನಲ್ಲಿ, 3, ಆದಷ್ಟು ಸ್ಟ್ರೆಚ್ ಮಾಡಿ ಸೈಡಿಗೆ, 2, ಕೊನೆಯದಾಗಿ 1. ಇಲ್ಲಿಂದ ನಿಧಾನವಾಗಿ ನೀವು ಕೆಳಗೆ ಬನ್ನಿ. ಈಗಾಗಲೇ ನಿಮಗೆ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಮೈಲ್ಡಾಗಿ ಅಂದರೆ ಸ್ವಲ್ಪ ನೋವು ಥರ ಫೀಲ್ ಆಗ್ತಿರ್ಬೋದು. ಯಾವುದೇ ರೀತಿ ವ್ಯಾಯಾಮ ಆದಾಗ, ಯಾವುದೇ ರೀತಿ ಎಕ್ಸಸೈಸ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ನೋವು ಅನ್ನೋದು ನಿಮಗೆ ಆಗೇ ಆಗುತ್ತೆ. ಸೊ ನೋವು ಏನು, ವ್ಯಾಯಾಮದಿಂದ ಆಗ್ತಿರುವಂತಹ ನೋವು ಯಾವುದು ಅನ್ನೋದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಶಾರ್ಪ್ ಪೇನ್ ಆದರೆ ಅಥವಾ ಅದು ಇಂಜುರಿ ಥರ ನೋವಾದರೆ ತಕ್ಷಣ ಪ್ರಾಕ್ಟೀಸನ್ನು ನೀವು ನಿಲ್ಲಿಸಿ, ನೀವು ವ್ಯಾಯಾಮ ಮಾಡುವಾಗ ನಿಮ್ಮ ಬಾಡಿಯಲ್ಲಿ ಪೇನ್ ಆದರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಿಂದ ನಿಮ್ಮ ಕಾಲುಗಳನ್ನು ಇನ್ನೂ ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ನಿಮ್ಮ ಬಲಗಾಲಿನ ಪಾದವನ್ನು ಈ ಥರ ಬಲಗಡೆಗೆ ಟರ್ನ್ ಮಾಡ್ಕೊಳ್ಬೇಕು. ಹೀಗೆ ಟರ್ನ್ ಮಾಡಿದಾಗ ನಿಮ್ಮ ಭುಜಗಳಿಂದ ಅದು ಕೂಡ ತನ್ನಕ್ಕೆ ತಾನೇ ಬಲಗಡೆಗೆ ಟರ್ನ್ ಆಗಿರುತ್ತೆ. ಆದರೆ ನೀವು ಇಲ್ಲಿಂದ ಪಾದವನ್ನು ಮಾತ್ರ ಬಲಗಡೆಗಿಟ್ಟು ಭುಜವನ್ನು ಸೆಂಟರಿಗೆ ತಗೊಂಡು ಬರಬೇಕು. ಇಲ್ಲಿಂದ ಎರಡು ಕೈಗಳು ನಿಮ್ಮ ಭುಜಗಳ ಸಮಾನವಾಗಿರುತ್ತೆ. ನಿಮ್ಮ ಅಂಗೈಯನ್ನು ಈ ಥರ ಮುಂದಕ್ಕೆ ಇಟ್ಕೊಳ್ಳಿ. ಉಸಿರನ್ನು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನೀವು ನಿಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡಬೇಕು, ರೆಡಿ ಮಾಡಬೇಕು. ಏಕೆಂದರೆ ನಾವು ತ್ರಿಕೋನಾಸನ ಅಭ್ಯಾಸ ಮಾಡ್ತಾ ಇದ್ದೇವೆ. ಉಸಿರನ್ನು ಒಳಗೆ ತಗೊಳ್ತಾ ನೀವು ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ಈ ಥರ ನೀವು ಕೆಳಗಡೆಗೆ ಹೋಗಬೇಕು. ಉಸಿರನ್ನು ಪುನಃ ಒಳಗೆ ತಗೊಳ್ಳುವಾಗ ಸೆಂಟ್ರಿಗೆ ಬರಬೇಕು. ಸೊ ಈ ಥರ ನಾವು ಎಡಗಡೆಗೆ ಮತ್ತು ಬಲಗಡೆಗೆ 10 ಸಲ ಅಭ್ಯಾಸ ಮಾಡೋಣ. ಓಕೆ, ಇಲ್ಲಿಂದ ಇನ್ಹೇಲ್ ಮಾಡಿ,
ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಎಕ್ಸೇಲ್ ಮಾಡ್ತಾ ನಿಮ್ಮ ಹಿಪ್ಪನ್ನು, ಸೊಂಟವನ್ನು ಸ್ವಲ್ಪ ಸೈಡಿಗೆ ತಗೊಂಡು ಆದಷ್ಟು ನೀವು ಕೆಳಗಡೆ ಈ ಥರ ಬಗ್ಬೇಕು. ಇಲ್ಲಿ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂದರೆ ನೀವು ಹೀಗೆ ಇರ್ಬೋದು. ನೀವು ಎಷ್ಟೇ ಕೆಳಗೆ ಹೋಗಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಷಯ ಅಂದರೆ ಈ 2 ಕೈಗಳು ಒಂದೇ ನಳಲ್ಲಿ ಇರಬೇಕು. ನೀವು ಎಷ್ಟೇ ಕೆಳಗೆ ಹೋಗಿ 2 ಕೈಗಳನ್ನು ಒಂದೇ ನಳಲ್ಲಿ ಇಟ್ಕೊಳ್ಳಿ. ಶುರು ಮಾಡೋಣವಾ? ಎಕ್ಸೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ, ಎಕ್ಸೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ. 3 ಮಧ್ಯಕ್ಕೆ. ನಿಧಾನವಾಗಿ ಅಭ್ಯಾಸ ಮಾಡಿ. 4 ಮಧ್ಯಕ್ಕೆ. 5 6 7 8 9 ಕೊನೆಯದಾಗಿ 10. ಈ 10ನೇ ಕೌಂಟಿಗೆ ನಾವಿಲ್ಲಿ 5 ಕೌಂಟಿಗೆ ಹೋಲ್ಡ್ ಮಾಡೋಣ. 2 ಕೈಗಳು ನೇರವಾಗಿರಲಿ. 5 4, ನಿಮ್ಮ ದೃಷ್ಟಿ ಒಂದು ಮುಂದ್ಗಡೆ ಇರಲಿ ಅಥವಾ ಮೇಲ್ಗಡೆ ಇರಲಿ. 2 1. ಇಷ್ಟಾದ್ಮೇಲೆ ಉಸಿರನ್ನ ಒಳಗೆ ತಗೊಳ್ತಾ ನೀವು ನೇರಕ್ಕೆ ಮಧ್ಯಕ್ಕೆ ಬರಬೇಕು. ನಿಮ್ಮ ಕೈಯನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕಾಲಿನ ಪಾದವನ್ನು ಮುಂದಕ್ಕೆ ತಗೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. 2 ಕಾಲುಗಳ ಜೊತೆಗೆ ತಗೊಂಡು ಬಂದು ಈ ಥರ ನಿಂತಲ್ಲಿ ಸ್ವಲ್ಪ ವಾಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಆಗ ಯಾವುದೇ ರೀತಿಯ ಸ್ಟ್ರೆಸ್ ಇದ್ದರೆ ನಿಮ್ಮ ಕಾಲಲ್ಲಿ ರಿಲೀಸ್ ಆಗುತ್ತೆ. ನಿಮಗೆ 10 ಕೌಂಟ್ಸ್ ತುಂಬ ಜಾಸ್ತಿ ಅಂತ ಅನಿಸಿದರೆ ನೀವು 5 ಕೌಂಟ್ ಕೂಡ ಅಭ್ಯಾಸ ಮಾಡ್ಬೋದು. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಅಭ್ಯಾಸ ಮಾಡ್ತಿರೋದು ನಿಮ್ಮ ಬಾಡಿಗೆ, ನಿಮ್ಮ ದೇಹಕ್ಕೆ ಸಾಮರ್ಥ್ಯ ಇರೋಷ್ಟು ಮಾತ್ರ. ಸೊ ಹಾಗಾಗಿ ಎಲ್ಲ ಅಭ್ಯಾಸನ ಒಂದೇ ದಿನ ಮಾಡೋ ಅವಶ್ಯಕತೆ ಇಲ್ಲ. ಸ್ಟೆಪ್ ಬೈ ಸ್ಟೆಪ್, ಸ್ವಲ್ಪ ಸ್ವಲ್ಪ. ಸೊ ನಿಮ್ಮ ಬಾಡಿಯ ಏನು ಕೆಪಾಸಿಟಿ ಅನ್ನು ಅರ್ಥ ಮಾಡಿಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕು. ಈಗ ಸ್ವಲ್ಪ ಕೈಗಳು ರಿಲ್ಯಾಕ್ಸ್ ಆಗಿವೆ, ಕಾಲುಗಳು ರಿಲ್ಯಾಕ್ಸ್ ಆಗಿವೆ. ಈಗ ನಾವು ಇದೇ ಅಭ್ಯಾಸವನ್ನು, ತ್ರಿಕೋನಾಸನವನ್ನು ನಾವು ಇನ್ನೊಂದು ಕಡೆ ಅಭ್ಯಾಸ ಮಾಡೋಣ. ಆಪೋಸಿಟ್ ಸೈಡ್ನಲ್ಲಿ ಕಾಲು ಅಗಲವಾಗಿದೆ. ಈಗ ನಿಮ್ಮ ಎಡಗಾಲಿನ ಪಾದ ಹೊರಮುಖವಾಗಿದೆ, ಭುಜಗಳು ಮಧ್ಯದಲ್ಲಿದೆ, 2 ಕೈಗಳು ಭುಜಕ್ಕೆ ಸಮಾನವಾಗಿದೆ, ಅಂಗೈ ಮುಂದಕ್ಕಿದೆ. ಈ ಎಲ್ಲ ಅಲೈನ್ಮೆಂಟ್ಸ್ ಕರೆಕ್ಟ್ ಆದಮೇಲೆ ಉಸಿರನ್ನ ಒಳಗೆ ತಗೊಳ್ತಾ ಹೊರಗೆ ಬಿಡೋ ಸಂದರ್ಭದಲ್ಲಿ ನೀವು ಲೆಫ್ಟ್ ಸೈಡ್ ಎಡಗಡೆಗೆ ಥರ ಹೋಗಬೇಕು. ಉಸಿರನ್ನ ಒಳಗೆ ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಕಂಟಿನ್ಯೂ ಮಾಡೋಣ. 9 8 7 6 5 4 3 2 ಕೊನೆಯದಾಗಿ 1. ಇಲ್ಲಿ ನಾವು 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ. ನಿಮಗೆ ಕಂಫರ್ಟೇಬಲ್ ಆದರೆ ನೀವು ಮೇಲೆ ನೋಡ್ಬೋದು ಅಥವಾ ನೀವು ಮುಂದಕ್ಕೆ ನೋಡ್ಬೋದು. 5 4 3 2 1. ಇಷ್ಟಾದ ಮೇಲೆ ಮಧ್ಯಕ್ಕೆ ಬಂದು ಮೊದಲಿಗೆ ನಿಮ್ಮ ಕೈಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕಾಲನ್ನು ಒಳಮುಖವಾಗಿ ಇಟ್ಕೊಂಡು 2 ಕಾಲುಗಳನ್ನ ಇದರ ಜೊತೆಗೆ ತಗೊಂಡು ಬಂದು ಸ್ವಲ್ಪ ಕಾಲನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ.
ಇಲ್ಲಿಂದ ಮಂಡಿಯನ್ನು ಈ ಥರ ಊರ್ಬಿಟ್ಟು ವಜ್ರಾಸನದಲ್ಲಿ ಒಂದು 5 ಸೆಕೆಂಡ್ಸ್ವರೆಗೆ ಕೂರನ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಒಂದು ದೀರ್ಘ ಉಸಿರನ್ನು ಒಳಗೆ ತಗೊಳ್ತಾ ಆದಷ್ಟು ನಿಮ್ಮ ಚೆಸ್ಟ್ ಹಾಗೂ ನಿಮ್ಮ ಸ್ಟಮಕನ್ನು ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ಹೇಲ್ ಮಾಡ್ತಾ ಎಂಟೈರ್ ಬಾಡಿ ಅಂದರೆ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಪರ್ವತಾಸನಕ್ಕೆ ಹೋಗೋಣ. ಪರ್ವತಾಸನದಲ್ಲಿ ಸ್ವಲ್ಪ ನಾವು ಹ್ಯಾಮ್ಸ್ಟ್ರಿಂಗ್ ಹಾಗೂ ನಮ್ಮ ಬೆನ್ನನ್ನು ಸ್ಟ್ರೆಚ್ ಮಾಡ್ಕೊಳ್ಳೋಣ. ಪಾದಗಳನ್ನು ಒಳಮುಖವಾಗಿಟ್ಕೊಂಡು ನಿಮ್ಮ ಅಂಗೈ ಸಹಾಯದಿಂದ ನಿಮ್ಮ ಹಿಪ್ಪನ್ನು ಮೇಲೆ ಪುಷ್ ಮಾಡ್ತಾ ಆದಷ್ಟು ನೀವು ನಿಮ್ಮ ರಿಸ್ಟ್, ನಿಮ್ಮ ಭುಜ ಹಾಗೂ ನಿಮ್ಮ ಸೊಂಟದ ಈ 3 ಪಾಯಿಂಟ್ಸನ್ನು ಒಂದು ಲೈನಲ್ಲಿ ಬರೋ ಥರ ನೀವು ಸ್ಟ್ರೆಚ್ ಮಾಡ್ಕೋಬೇಕು. ಸ್ಟ್ರೆಚ್ ಮಾಡ್ತಾ ಇಲ್ಲಿ ಒಂದು ಹೀಲನ್ನು ಕೆಳಗಿಟ್ಟು ಇನ್ನೊಂದು ಹೀಲನ್ನು ಮೇಲೆ, ಅಂದರೆ ಒಂದು ಹಿಮ್ಮಡಿ ಕೆಳಗೆ ಹೋಗುವಾಗ ಇನ್ನೊಂದು ಹಿಮ್ಮಡಿ ಮೇಲೆ ಬರುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್ಗೆ ಚೆನ್ನಾಗಿ ವಾರ್ಮ್ ಅಪ್ ಬೀಳುತ್ತೆ. ಇದನ್ನು ಒಂದು 10 ಸಲ ಅಭ್ಯಾಸ ಮಾಡ್ಕೊಳ್ಳೋಣ. 10, 9, 8, 7, 6, 5, 4, 3, 2, 1. ಇಷ್ಟಾದಮೇಲೆ ನಿಮ್ಮ ಹಿಮ್ಮಡಿಯನ್ನು ಆದಷ್ಟು ಕೆಳಗಿಡಲಿಕ್ಕೆ ಟ್ರೈ ಮಾಡಿ. ಅದರ ಜೊತೆಗೆ ಬೆನ್ನನ್ನು ಆದಷ್ಟು ಮೇಲೆ ಸ್ಟ್ರೆಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ಒಂದು 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ. 5, 4, 2, 3, 1. ಇಲ್ಲಿಂದ ಮಂಡಿಯನ್ನು ಕೆಳಗಿಟ್ಟು ಒಂದು ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು, ಇಲ್ಲ ಅಂದರೆ ಬಾಲಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಬಾಲಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ವಜ್ರಾಸನದಿಂದ 2 ಕೈಗಳನ್ನು ಮುಂದೆ ಇಟ್ಟು ನಿಮ್ಮ ತಲೆಯನ್ನು ಕೆಳಗಿಡಬೇಕು. ಬಾಲಾಸನದಲ್ಲಿ ಸ್ವಲ್ಪ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆದಮೇಲೆ ನಾವು ನಮ್ಮ ಸೂರ್ಯ ನಮಸ್ಕಾರದ ಅಭ್ಯಾಸನ ಮಾಡೋಣ. ಸೂರ್ಯ ನಮಸ್ಕಾರ ನಾವು 10 ರೌಂಡ್ಸ್ ಮಾಡ್ತಾ ಇದ್ದೇವೆ. ಹೀಗೆ ಅಭ್ಯಾಸ ಮಾಡೋಕ್ಕೂ ಮೊದಲು, ಅಂದರೆ ನಿಮ್ಮ ಆಸನ ಪ್ರಾಕ್ಟೀಸ್ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಸೂರ್ಯ ನಮಸ್ಕಾರನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಇಡೀ ಬಾಡಿ ಚೆನ್ನಾಗಿ ಓಪನ್ ಆಗುತ್ತೆ. ಬಾಡಿಯಲ್ಲಿ ಫ್ಲೆಕ್ಸಿಬಿಲಿಟಿ ಆಲ್ರೆಡಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಮೊದಲಿಗೆ ಸೂರ್ಯ ನಮಸ್ಕಾರನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮ್ಯಾಟಿನ ಮುಂದೆ ಎಡ್ಜಿಗೆ ಬನ್ನಿ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಭುಜಗಳನ್ನು ಹೊರಮುಖವಾಗಿಟ್ಕೊಂಡು ನಮಸ್ಕಾರ ಮುದ್ರಕ್ಕೆ ಬನ್ನಿ. ಇಲ್ಲಿಂದ 2 ಕೈಗಳನ್ನು ಮೇಲೆ ತಗೊಂಡು ಹೋಗ್ತಾ ಇನ್ಹೇಲ್, ಉಸಿರಿನ ಒಳಗೆ ತಗೊಳ್ತಾ ಹಸ್ತ ಉತ್ಥಾನ, ಉಸಿರನ್ನು ಹೊರಗೆ ಬಿಡ್ತಾ ಪಾದ ಹಸ್ತ, ಬಲಗಾಲನ ಹಿಂದಕ್ಕೆ ತಗೊಂಡು ಹೋಗ್ತಾ ಅಶ್ವ ಸಂಚಲನ, ಉಸಿರನ್ನು ಹೊರಗೆ ಬಿಡ್ತಾ ದಂಡಾಸನ ಮತ್ತು ಅಲ್ಲಿಂದ ಅಷ್ಟಾಂಗ ನಮಸ್ಕಾರ. ಉಸಿರನ್ನು ಒಳಗೆ ತಗೊಳ್ತಾ ಭುಜಂಗಾಸನ, ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ, ಉಸಿರನ್ನು ಒಳಗೆ ತಗೊಳ್ತಾ ಕಾಲನ ಮುಂದಕ್ಕೆ ತಗೊಂಡು ಬನ್ನಿ ಅಶ್ವ ಸಂಚಲನ, ಉಸಿರನ್ನು ಹೊರಗೆ ಬಿಡ್ತಾ ಇನ್ನೊಂದು ಕಾಲನ ಮುಂದಕ್ಕೆ ತಗೊಂಡು ಬನ್ನಿ ಪಾದಹಸ್ತ, ಉಸಿರನ್ನು ಒಳಗೆ ತಗೊಳ್ತಾ ಮೇಲಕ್ಕೆ ಬಂದರೆ ಹಸ್ತ ಉತ್ಥಾನ, ಇಲ್ಲಿಂದ ನಮಸ್ಕಾರ ಮುದ್ರಾ. ಈಗ ನಾನು 2ನೇ ರೌಂಡಿಂದ ಕೌಂಟ್ಸನ್ನು ಕೊಡ್ತಾ ಹೋಗ್ತೇನೆ, ಹಾಗಾಗಿ ನಿಮಗೂ ಈಸಿ ಆಗುತ್ತೆ ಅಭ್ಯಾಸ ಮಾಡಲಿಕ್ಕೆ. 2ನೇ ರೌಂಡ್ 1, 2, 3, 4, 5, 6, 7, 8, 9, 10. ನಮಸ್ಕಾರ ಮುದ್ರಾ. ಈಗ 3ನೇ ರೌಂಡ್ 1,
2 3 4 5 6 7 8 9 10. ನಾಲ್ಕನೇ ರೌಂಡ್ 1 2 3 4 5 6 7 8 9 10. ಈಗ ನಾವು ಅಭ್ಯಾಸ ಮಾಡ್ತಿರೋದು 5ನೇ ರೌಂಡ್ 1 2 3 4 5 6 7 8 9 10. ನಮಸ್ಕಾರ ಮುದ್ರ. 6ನೇ ರೌಂಡ್ 1 2 3 4 5 6 7 8 9 10. ನಮಸ್ಕಾರ ಮುದ್ರ. 7ನೇ ರೌಂಡ್ 1 2 3 4 5 6 7 8 9 10. ನಮಸ್ಕಾರ ಮುದ್ರ. 8ನೇ ರೌಂಡ್ 1 2 3 4 5 6 7 8 9 10. ನಮಸ್ಕಾರ ಮುದ್ರ. ಈಗ 9ನೇ ರೌಂಡ್ 1 2 3 4 5 6 7 8 9 10. ನಮಸ್ಕಾರ ಮುದ್ರ. ಈಗ ಕೊನೆಯದಾಗಿ ನಾವು ಅಭ್ಯಾಸ ಮಾಡ್ತಿರೋದು 10ನೇ ರೌಂಡನ್ನು
1 2 3 4 5 6 7 8 9 10 ನಮಸ್ಕಾರ ಮುದ್ರ. 10 ರೌಂಡ್ ಮಾಡಿ ನಿಮ್ಗೆ ಸ್ವಲ್ಪ ಟಯರ್ಡ್ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಚೈಲ್ಡ್ ಪಾಶ್ಚರಲ್ಲಿ ಅಥವಾ ವಜ್ರಾಸನದಲ್ಲಿ ಯಾವುದು ನಿಮಗೆ ಈಸಿ ಅನಿಸುತ್ತೆ ಆ ಆಸನದಲ್ಲಿ ಸ್ವಲ್ಪ ಹೊತ್ತು ನೀವು ಕಣ್ಣನ್ನು ಮುಚ್ಕೊಂಡು ದೀರ್ಘ ಉಸಿರಾಟದಲ್ಲಿ ನೀವು ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಕೋಬೋದು. ನಾನೀಗ ವಜ್ರಾಸನದಲ್ಲಿ ಇರ್ತೇನೆ, ನೀವು ಬೇಕಾದರೆ ವಜ್ರಾಸನ ಅಥವಾ ಬಾಲಾಸನದಲ್ಲಿ ರೆಸ್ಟ್ ಮಾಡ್ಕೊಳ್ಳಿ. ಕಣ್ಣನ್ನು ಮುಚ್ಚಿ 3 ದೀರ್ಘ ಉಸಿರಾಟದಷ್ಟು ನಾವಿಲ್ಲಿ ಹೋಲ್ಡ್ ಮಾಡೋಣ, ಈ ಆಸನದಲ್ಲಿ ಹೋಲ್ಡ್ ಮಾಡೋಣ. ಆದಷ್ಟು ಬ್ರೀದನ್ನು, ನಿಮ್ಮ ಉಸಿರಾಟವನ್ನು ಸ್ಲೋ ಮಾಡಿ, ನಿಧಾನ ಮಾಡಿ. ಇದರಿಂದ ನಿಮ್ಮ ಬಾಡಿ ತುಂಬಾ ಬೇಗ ರಿಲ್ಯಾಕ್ಸ್ ಆಗುತ್ತೆ. ಹಣೆಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮುಖದಲ್ಲಿ ಸಣ್ಣ ಮುಗುಳ್ನೊಗೆ ಇರಲಿ. ನೀವು ಯೋಗಾಭ್ಯಾಸ ಮಾಡ್ತಿರೋದು ಯಾವುದೇ ರೀತಿಯಲ್ಲಿ ಟಾರ್ಚರ್ ಅಂತ ನಿಮ್ಗೆ ಅನ್ನಿಸ್ಬಾರ್ದು. ಇಲ್ಲಿಂದ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಾವು ಮುಂದಿನ ಆಸನಗಳನ್ನು ಬೆನ್ನಿನ ಮೇಲೆ ಮಲ್ಕೊಂಡು ಅಭ್ಯಾಸ ಮಾಡೋಣ. ಹೀಗೆ ಕಂಫರ್ಟೇಬಲ್ ಆಗಿ ನೀವು ಬೆನ್ನಿನ ಮೇಲೆ ಈ ಥರ ಯೋಗ ಮ್ಯಾಟ್ ಮೇಲೆ ಮಲ್ಕೊಳ್ಳಿ. ಮಂಡಿಗಳನ್ನು ಈ ಥರ ಬೆಂಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿಂದ ನಿಮ್ಮ ಎಡಗಾಲು ಈ ಥರ ಬೆಂಡ್ ಆಗಿರುತ್ತೆ. ಬಲಗಾಲಿನ ದೊಡ್ಡ ಬೆರಳೇನಿದೆ, ಮೊದಲಿನ ಬೆರಳು, ಅದನ್ನು ಕೈಯ 3 ಬೆರಳುಗಳಿಂದ ಈ ಥರ ಹಿಡ್ಕೊಳ್ಬೇಕು. ಇಲ್ಲಿಂದ ನಿಮ್ಮ ಕಾಲೇನಿದೆ ಸ್ಪ್ರಿಂಗ್ ಥರ ಆದಷ್ಟು ಕೆಳಗೆ ಹೋಗುತ್ತೆ, ಆದರೆ ಮೇಲೆ ಹೋಗಲಿಕ್ಕೆ ನಿಮಗೆ ಹ್ಯಾಮ್ಸ್ಟ್ರಿಂಗಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು. ಹಾಗಾಗಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ನೀವು ಸ್ಟ್ರೆಚ್ ಮಾಡಿ. ಓವರ್ ಸ್ಟ್ರೆಚ್ ಮಾಡಿದರೆ ಹ್ಯಾಮ್ಸ್ಟ್ರಿಂಗ್ ಫುಲ್ಲಾಗಿ ಮತ್ತು ನಿಮಗೆ ಇಂಜುರಿ ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಹುಷಾರಾಗಿರಿ. ಉಸಿರನ್ನು ಹೊರಗೆ ಬಿಡ್ತಾ ಕಾಲು ಕೆಳಗಿರುತ್ತೆ, ಉಸಿರನ್ನು ಒಳಗೆ ತಗೊಳ್ತಾ ಕಾಲು ಮೇಲಕ್ಕೆ ಹೋಗುತ್ತೆ. ಒಂದು ಕೈ ನೆಲದ ಮೇಲೆ ಈ ಥರ ಇರಲಿ. ಈಗ ಇದನ್ನು 5 ಸಲ ಅಭ್ಯಾಸ ಮಾಡೋಣ. ಎಕ್ಸ್ಹೇಲ್, ಇನ್ಹೇಲ್, 2. ನಿಮಗೆ ತುಂಬ ಸ್ಟ್ರೇಟ್ ಮಾಡೋಕ್ಕಾಗದಿದ್ರೆ ನೀವು ಇಷ್ಟೇ ಬೇಕಾದರೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಿಮ್ಮ ಗಮನ ಮಾತ್ರ ಈ ಸ್ಟ್ರೆಚ್ ಮೇಲೆ ಇರಲಿ. 3 4 5 ಇಲ್ಲಿ ಹೋಲ್ಡ್ ಮಾಡಿ. 3 2 1 ಕಾಲನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದೇ ಥರ ಇದೇ ಅಭ್ಯಾಸವನ್ನು ನಾವು ಲೆಫ್ಟ್ ಸೈಡ್ ಕೂಡ ಮಾಡಬೇಕು. ಎಡಗಾಲನ್ನು ಈ ಥರ ಎತ್ತಿ 3 ಬೆರಳುಗಳಿಂದ ಹೆಬ್ಬೆರಳನ್ನು ಹಿಡ್ಕೊಳ್ಬೇಕು. ಉಸಿರನ್ನು ಒಳಗೆ ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಉಸಿರನ್ನು ಹೊರಗೆ ಬಿಡ್ತಾ ಬೆಂಡ್ ಮಾಡ್ಕೊಳ್ಳಿ. 2 3 4 ಕೊನೆಯದಾಗಿ 5. ಇಲ್ಲಿ 3 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡಬೇಕು. 3 2 1 ರಿಲ್ಯಾಕ್ಸ್. ಇಷ್ಟಾದ ಮೇಲೆ ನಾವು ಮುಂದೆ ಅಭ್ಯಾಸ ಮಾಡ್ತಿರೋದು ಪವನ ಮುಕ್ತಾಸನ ಅಭ್ಯಾಸ ಮಾಡೋದ್ರಿಂದ ಸ್ಪೆಷಲಿ ನಾವು ಇವತ್ತು ಮಾಡೋ ಒಂದು ಸ್ಮಾಲ್ ವೇರಿಯೇಷನಿಂದ ನಿಮ್ಮ ಹಿಪ್ ಜಾಯಿಂಟಿಗೂ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ, ನಿಮ್ಮ ಡೈಜೆಷನಿಗೆ ಅಂದರೆ ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಎಡಗಾಲನ ನೇರವಾಗಿ ಇಟ್ಕೊಳ್ಳಿ, ಬಲಗಾಲನ್ನು ಎದೆ ಹತ್ರ ಈ ಥರ ಬೆಂಡ್ ಮಾಡಿ ಇಟ್ಕೊಳ್ಬೇಕು. ಆದಷ್ಟು ನಿಮ್ಮ ಮಂಡಿಯನ್ನು ಎದೆ ಹತ್ರ ಕ್ಲೋಸ್ ಆಗಿ ಇಟ್ಕೊಳ್ಳಿ.
ಇಲ್ಲಿಂದ ನಿಮ್ಮ ಎಡಗಾಲಿಂದ ನೀವು ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡಬೇಕು. ಹೇಗೆ ಅಂದರೆ ಕ್ಲಾಕ್ ವೈಸ್ 10 ರೌಂಡ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ 10 ರೌಂಡ್. ಹೇಗೆ ಮಾಡೋದನ್ನು ಹೇಳ್ಕೊಡ್ತೇನೆ. ಉಸಿರನ್ನು ಒಳಗೆ ತಗೊಳ್ತಾ ಕಾಲನ್ನು ಮೇಲಕ್ಕೆ ತಗೊಂಡು ಹೋಗಿ, ಉಸಿರನ್ನು ಹೊರಗೆ ಬಿಡ್ತಾ ಕಾಲನ್ನು ಈ ಥರ ಕೆಳಗೆ ತಗೊಂಡ್ಬರಬೇಕು. ತೆಕ್ಕೊಂಡು ಬರುವ ಸಂದರ್ಭದಲ್ಲಿ ನಿಮ್ಮ ಕಾಲು ನೆಲಕ್ಕೆ ಟಚ್ ಆಗಬಾರ್ದು, ನೆಲಕ್ಕಿಂತ ಸ್ವಲ್ಪ ಮೇಲನೆ ಇರಬೇಕು. ಆದಷ್ಟು ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡಬೇಕಷ್ಟೆ. ಇದನ್ನು 2 ದಿಕ್ಕಿನಲ್ಲಿ ನಾವು ಅಭ್ಯಾಸ ಮಾಡೋಣ. 1 2 ಆದಷ್ಟು ನಿಧಾನವಾಗಿ ಮೂವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. 3 4 5 6 7 8 9 ಲಾಸ್ಟ್ ಒಂದು ಕೌಂಟ್ 10 ಕೌಂಟ್ಸ್ ಆದಮೇಲೆ ನೀವು ಕಾಲನ್ನು ಮಂಡ್ಯನ ಈ ಥರ ಬೆಂಡ್ ಮಾಡಿ ಇಟ್ಕೊಳ್ಳಿ. ಕಾಲನ್ನು ಸ್ವಲ್ಪ ಈ ಥರ ನೆಲದ ಮೇಲಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಜಸ್ಟ್ ನೀವು ನಿಮ್ಮ ಬ್ರೀದಿಂಗ್ ಮೇಲೆ, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರಿ, ನಿಧಾನವಾಗಿ ಉಸಿರಾಡ್ತಾ ಇರಿ. ಇಲ್ಲಿಂದ ನಾವು ಹೇಗೆ ನೀವು ಸರ್ಕಲ್ ಮಾಡಿದ್ರಿ ಅದರ ಆಪೋಸಿಟ್ ಸೈಡ್ನಲ್ಲಿ ಸರ್ಕಲನ್ನು ಕ್ರಿಯೇಟ್ ಮಾಡಬೇಕು. ಶುರು ಮಾಡೋಣ. 1 2 ಆದಷ್ಟು ದೊಡ್ಡ ಸರ್ಕಲ್ ಕ್ರಿಯೇಟ್ ಮಾಡಿ. 3 4 5 6 7 ಕೊನೆ 2 ರೌಂಡನ್ನು ಮಿಸ್ ಮಾಡಬೇಡಿ. 8 9 10 ಕೌಂಟ್ಸ್ ಆದಮೇಲೆ ನೀವು 2 ಕಾಲುಗಳನ್ನು ಕೆಳಗಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೀಗಾಗಿ ನಿಮ್ಮ ಕೈಯಲ್ಲಿ, ನಿಮ್ಮ ಒಂದು ಕಾಲಲ್ಲಿ ಚೆನ್ನಾಗಿ ಸ್ವಲ್ಪ ನೋವಂತ ಅನ್ನಿಸ್ತಿರ್ಬೋದು, ಆದರೆ ಇದು ನೋವು ನಿಮ್ಮ ಕಾಲನ್ನು ಸ್ಟ್ರಾಂಗ್ ಮಾಡುತ್ತೆ ಹೊರತು ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡಿ. ಕಾಲು ನೋವಾಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಪ್ರಾಕ್ಟೀಸನ್ನು ಮಿಡ್ಲಲ್ಲಿ ಸ್ಟಾಪ್ ಮಾಡೋಕ್ಕೆ ಹೋಗಲೇಬೇಡಿ. ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆದಮೇಲೆ ಇದೇ ಥರ ನಾವು ಬಲಗಾಲಲ್ಲಿ ಕೂಡ ಅಭ್ಯಾಸ ಮಾಡೋಣ. ಅಲ್ಲಿವರೆಗೆ 2 ರಿಂದ 3 ದೀರ್ಘ ಉಸಿರಾಟ ತಗೊಂಡು ನಾವು ಸ್ವಲ್ಪ ನಮ್ಮ ಬಾಡಿಯನ್ನು ಹಾಗೂ ನಮ್ಮ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ನಿಧಾನವಾಗಿ ದೀರ್ಘ ಉಸಿರನ್ನು ಹೊರಗೆ ಬಿಡಿ. ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ಅದೇ ಥರ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ಈಗ ಎಡಗಾಲನ್ನು ಈ ಥರ ಬೆಂಡ್ ಮಾಡಿಕೊಂಡು ಎದೆ ಪಕ್ಕಕ್ಕೆ ಇಟ್ಕೊಳ್ಳಿ. ಮೊದಲಿನ 10 ಕೌಂಟ್ ನಾವು ಒಂದು ಡೈರೆಕ್ಷನಲ್ಲಿ ನಾವು ರೊಟೇಟ್ ಮಾಡೋಣ. 1 2 ನಿಧಾನವಾಗಿ ಮೂವ್ ಮಾಡ್ತಾ ಇರಿ. 3 ನಿಮ್ಮ ಬಾಡಿಯಲ್ಲಿ ಎಲ್ಲಿ ಸ್ಟ್ರೆಚ್ ಆಗ್ತಾ ಇದೆ, ಯಾವ ರೀತಿ ಬದಲಾವಣೆ ಆಗ್ತಿದೆ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ನೀವು ಗಮನ ಕೊಡಿ. 4
5 6 7 8 9 10 ಕೌಂಟ್ಸ್ ಆದ ನಂತರ ನಾವು ಕ್ವಿಕ್ಕಾಗಿ ಅಂದರೆ 5ರಿಂದ 6 ಸೆಕೆಂಡ್ ಅಷ್ಟು ಕಾಲನ್ನು ಕೆಳಗಡೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಎಡಗಡೆ ಕಾಲು ಇದೇ ಥರ ಬೆಂಡ್ ಆಗಿರುತ್ತೆ. ಈಗ ನಾವು ಆಂಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ ಇದನ್ನು ಸ್ಟ್ರೆಚ್ ಮಾಡೋಣ, ಅಂದರೆ ಸರ್ಕಲನ್ನು ಕ್ರಿಯೇಟ್ ಮಾಡೋಣ. 1 2 3 4 5 6 7 8 9 ಕೊನೆಯದಾಗಿ 10. ಇಷ್ಟಾದ ಮೇಲೆ ನಿಮ್ಗೆ ಆಲ್ರೆಡಿ ಸಾಕಾಗಿರುತ್ತೆ ಒಂದು ಕಾಲಲ್ಲಿ. ಖಂಡಿತ ನಿಮ್ಗೆ ಸ್ವಲ್ಪ ಪೇನ್ ಆಗಿರೋ ಆ ಥರ ಅನಿಸ್ಬೋದು, ಆದರೆ ನೋವಿಲ್ಲದೆ ಏನು ಕೂಡ ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಬಾಡಿನ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಮಟ್ಟಕ್ಕೆ ಮಸಲ್ ಪೇನ್ ಏನು ಅಂತಾರೆ ಅದನ್ನು ನೀವು ಅನುಭವಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಕಾಲುಗಳನ್ನು ಈ ಥರ ಬೆಂಡ್ ಮಾಡಿಕೊಂಡು ಕಣ್ಣನ್ನು ಮುಚ್ಚಿ ಒಂದು 5ರಿಂದ 10 ಸೆಕೆಂಡ್ವರೆಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಥೈಸಲ್ಲಿ ನಿಮ್ಮ ತೊಡೆಗಳಲ್ಲಿ ಸ್ವಲ್ಪ ಪೇನ್ ಆಗ್ತಿದ್ರೆ ಅದನ್ನು ಗಮನಿಸಿ. ಇಲ್ಲಿಂದ ಮಂಡಿಗಳನ್ನ ಈ ಥರ ಎದೆ ಪಕ್ಕಕ್ಕೆ ತಗೊಂಡು ಬಂದು 2 ಕೈಗಳಿಂದ ಈ ಥರ ಗಟ್ಟಿಯಾಗಿ ಅಪ್ಕೋಬೇಕು. ಇದು ಪವನ ಮುಕ್ತಾಸನ, ಪೂರ್ಣ ಪವನ ಮುಕ್ತಾಸನ. ಇದನ್ನು ಅಭ್ಯಾಸ ಮಾಡಿದರೆ ನಿಮ್ಮ ಗ್ಯಾಸ್ಟ್ರಿಕ್ಕಿಗೆ, ನಿಮ್ಮ ಜೀರ್ಣಾಂಗಗಳ ಸಮಸ್ಯೆಗೆ ತುಂಬಾ ಹೆಲ್ಪ್ ಆಗಿರುತ್ತೆ. ಹೇಗೆ ಮಾಡಬೇಕಂದ್ರೆ ಇಲ್ಲಿಂದ ಉಸಿರನ್ನು ಕಂಪ್ಲೀಟಾಗಿ ಒಳಗೆ ತಗೊಳ್ತಾ ಇದೇ ಆಸನದಲ್ಲಿ ಹೋಲ್ಡ್ ಮಾಡಬೇಕು. ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಹಣೆಯನ್ನು ಮಂಡಿ ಹತ್ರ ತಗೊಂಡೋಗ್ಬೇಕು. ಉಸಿರನ್ನು ಕಂಪ್ಲೀಟಾಗಿ ಎಕ್ಸೇಲ್ ಮಾಡಿ ಆದಮೇಲೆ ಮತ್ತೆ ಇನ್ಹೇಲ್ ಮಾಡುವಾಗ ನಿಮ್ಮ ತಲೆಯನ್ನು ಫ್ಲೋರ್ ಮೇಲೆ ತಗೊಂಡು ಬನ್ನಿ. ಹೇಗೆ ಮಾಡೋಂಥ ಒಟ್ಟಿಗೆ ಅಭ್ಯಾಸ ಮಾಡೋಣ. ದೀರ್ಘ ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಹಣೆಯನ್ನು ಮಂಡಿ ಹತ್ರ ತಗೊಂಡು ಬರಬೇಕು. ಉಸಿರನ್ನು ಒಳಗೆ ತಗೊಳ್ತಾ ತಲೆಯನ್ನು ನೆಲಕ್ಕೆ ಇಟ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಹಣೆಯನ್ನು ಮತ್ತೆ ಮುಂದಕ್ಕೆ ತಗೊಂಡು ಬರಬೇಕು. ಇನ್ಹೇಲ್ ಮಾಡ್ತಾ ಕೆಳಗೆ, ಎಕ್ಸೇಲ್ ಮಾಡ್ತಾ ಮೇಲೆ. ಇನ್ಹೇಲ್ ಮಾಡ್ತಾ ಕೆಳಗೆ, ಎಕ್ಸೇಲ್ ಮಾಡ್ತಾ ಮೇಲೆ. ಇಷ್ಟಾದ ಮೇಲೆ ನಿಮ್ಮ ಕಾಲಿನ ಪಾದಗಳನ್ನು ಕೆಳಗಿಟ್ಟು ನಿಮ್ಮ 2 ಕೈಗಳನ್ನು ಈ ಥರ ಭುಜದ ಪಕ್ಕಕ್ಕೆ ಇಟ್ಕೊಳ್ಳಿ. ನಿಮ್ಮ 2 ಕಾಲುಗಳನ್ನು ಎಡಗಡೆಗೆ ಈ ಥರ ಇಟ್ಟು ನಿಮ್ಮ ತಲೆಯನ್ನು ಬಲಗಡೆಗೆ ಟರ್ನ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಸೊಂಟದಲ್ಲಿ ಮತ್ತು ನಿಮ್ಮ ದೇಹದ ಕೆಳಭಾಗದಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್ ಇದ್ದರೆ ಅದು ರಿಲೀಸ್ ಆಗುತ್ತೆ. ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಲ್ಲಿಂದ ಮಂಡಿಯನ್ನು ಮಧ್ಯಕ್ಕೆ ತಗೊಂಡು ಬಂದು ಈಗ
ಬಲಗಡೆಗೆ ಇಡಬೇಕು. ನಿಮ್ಮ ತಲೆಯನ್ನು ಎಡಗಡೆಗೆ ಟರ್ನ್ ಮಾಡ್ಕೊಳ್ಳಿ. ನಿಮ್ಮ ಕಾಲು ರೈಟ್ ಸೈಡ್ ಇದ್ದರೆ ನಿಮ್ಮ ತಲೆ ಲೆಫ್ಟ್ ಸೈಡ್ ಇರುತ್ತೆ, ನಿಮ್ಮ ಕಾಲು ಲೆಫ್ಟ್ ಸೈಡ್ ಇದ್ದರೆ ನಿಮ್ಮ ತಲೆ ರೈಟ್ ಸೈಡ್ ಇರುತ್ತೆ. ಇದು ತುಂಬ ಸಿಂಪಲ್ ಆಗಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ಟ್ರೈ ಮಾಡೋಣ. ಮಧ್ಯಕ್ಕೆ ಬಂದು ಕಾಲನ್ನು ಎಡಗಡೆಗಿಟ್ಟು ತಲೆಯನ್ನು ಬಲಗಡೆಗೆ ಟರ್ನ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಬಂದು ಆಪೋಸಿಟ್ ಸೈಡ್ನಲ್ಲಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಮಧ್ಯಕ್ಕೆ ಬಂದು ನಾವು ಮೊದಲಿಗೆ ಶವಾಸನವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಪ್ರಾಣಾಯಾಮ ಹಾಗೂ ಮೆಡಿಟೇಷನ್ನ ಮಾಡೋಣ. ಸೊ ಕಾಲುಗಳನ್ನು ಈ ಥರ ಸ್ಟ್ರೆಚ್ ಮಾಡಿಕೊಂಡು ಅಂಗೈಯನ್ನು ಮೇಲ್ಮುಖವಾಗಿ ಇಟ್ಕೊಳ್ಳಿ. ಈಗ ನೀವು ಕಣ್ಣನ್ನು ಕ್ಲೋಸ್ ಮಾಡಿದರೆ ನಾನು ಹೇಳುವಾಗ ಮಾತ್ರ ನೀವು ಕಣ್ಣನ್ನು ಓಪನ್ ಮಾಡಬೇಕು. ಶವಾಸನದಲ್ಲಿ ನಿಮ್ಮ ದೇಹದ ಇಡೀ ಭಾರವನ್ನು ನೀವು ಮ್ಯಾಟ್ ಮೇಲೆ ಇಟ್ಟು ನಿಮ್ಮ ದೇಹ ಎಷ್ಟು ಹಗುರವಾಗಿರುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು. ಭುಜಗಳಲ್ಲಿ ಯಾವುದೇ ರೀತಿಯ ಭಾರ ಇರಬಾರ್ದು. ಭುಜಗಳನ್ನು ಕಂಪ್ಲೀಟಾಗಿ ನೀವು ಫ್ಲೋರ್ ಮೇಲೆ ಈ ಥರ ಇಡಬೇಕು. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಸ್ಟ್ರೆಸ್ ಇರಬಾರ್ದು. ಒಂದ್ಸಲ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಯಿತು, ಹಗುರವಾಗಿದೆ ಅಂತ ನಿಮ್ಗೆ ಅನಿಸಿದರೆ ನಿಮ್ಮ ಗಮನವನ್ನು ನೀವು ನಿಮ್ಮ ಬ್ರೀದಿಂಗ್ ಮೇಲೆ ಇಡಿ. ಉಸಿರಾಟದ ಮೇಲೆ ಇಟ್ಕೊಳ್ಳಿ. ಎಷ್ಟು ನಿಧಾನವಾಗಿ ನೀವು ಉಸಿರಾಡ್ತೀರಾ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿದೆ ಅಂತ ಅರ್ಥ. ಎಷ್ಟು ವೇಗವಾಗಿ ನೀವು ಉಸಿರಾಡ್ತೀರಾ ಅಷ್ಟೇ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಯಾವಾಗ ನಿಮಗೆ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಬೇಕು, ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಉಸಿರಾಟವನ್ನು ಸ್ಲೋ ಮಾಡ್ಕೊಳ್ಬೇಕು. ನಿಧಾನವಾಗಿ ಉಸಿರಾಡಬೇಕು. ಈಗ ನಿಮ್ಮ ಗಮನವನ್ನು ಸೊಂಟ, ನಿಮ್ಮ 2 ಕಾಲುಗಳು, ಮಂಡಿ, ಕಾಫ್ ಮಸಲ್ಸ್, ಹಿಮ್ಮಡಿ, ಹೀಗೆ ನಿಮ್ಮ ದೇಹದ ಕೆಳಭಾಗದ ಕಡೆ ಗಮನ ಕೊಡಿ. ನಿಮ್ಮ 2 ಕಾಲುಗಳು ಹೀಗೆ ಗಮನ ಕೊಟ್ಟಷ್ಟು ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಈಗ ನಿಮ್ಮ ಗಮನವನ್ನು ನಿಮ್ಮ ಭುಜದ ಕಡೆ ತಗೊಂಡೋಗಿ. ಭುಜಗಳು ರಿಲ್ಯಾಕ್ಸ್ ಆಗಿವೆ. ನಿಮ್ಮ 2 ಕೈಗಳು ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಎದೆ, ನಿಮ್ಮ ಹೊಟ್ಟೆ ಉಸಿರಾಟದ ಜೊತೆ ರಿಲ್ಯಾಕ್ಸ್ ಆಗ್ತಾ ಇವೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಬೆನ್ನಿನ ಕೆಳಭಾಗದ ಕಡೆ ತಗೊಂಡು ಹೋಗಿ. ಇಲ್ಲಿಂದ ನಿಮ್ಮ ಕಾಲ್ಗಳನ್ನು ಜೊತೆಗೆ ತಗೊಂಡು ಬನ್ನಿ. ನಿಮ್ಮ 2 ಕೈಗಳನ್ನು ಇಂಟರ್ಲಾಕ್ ಮಾಡ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡಿ ನೆಲದ ಮೇಲೆ ಇಡಬೇಕು. ಈಗ ನಿಮ್ಮ ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಿಮ್ಮ ಕಾಲಿನ ಪಾದವನ್ನು ಆಪೋಸಿಟ್ ಸೈಡಲ್ಲಿ ಸ್ಟ್ರೆಚ್ ಮಾಡ್ತಾ ಇಡೀ ದೇಹವನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಇಡೀ ದೇಹವನ್ನು 2 ದಿಕ್ಕಿನಲ್ಲಿ ಸ್ಟ್ರೆಚ್ ಮಾಡ್ತಾ ದೀರ್ಘ ಉಸಿರನ್ನು ಒಳಗೆ ತಗೊಳ್ತಾ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಬಾಡಿಯನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಸಾಮಾನ್ಯವಾಗಿ ನೀವು ಹೇಗೆ ಉಸಿರಾಡ್ತೀರಾ ಅದೇ ಥರ ನಿಮ್ಮ ಉಸಿರಾಟ ಇರಲಿ. ನಿಮ್ಮ 2 ಕಾಲುಗಳನ್ನು ಬೆಂಡ್ ಮಾಡಿಕೊಂಡು ಬಲಗಡೆಗೆ ಟರ್ನ್ ಮಾಡ್ತಾ ಎಡಗೈಯನ್ನು ಹೊಟ್ಟೆ ಮುಂದ್ಗಡೆ ನೆಲದ ಮೇಲೆ ಇಟ್ಟು
ಎಡಗೈಯಿಂದ ನೆಲವನ್ನು ಸ್ವಲ್ಪ ಪುಷ್ ಮಾಡ್ತಾ ನೀವು ವಜ್ರಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಬೋದು. ದಯವಿಟ್ಟು ಕಣ್ಣನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಅರ್ಥ ಆಗ್ತಿಲ್ಲ, ನಿಮಗೆ ಇದನ್ನು ಸರಿ ಆಗ್ತಿಲ್ಲ ಅಂತ ಹೇಳಿದ್ರೆ ಮಾತ್ರ ಕಣ್ಣನ್ನು ಓಪನ್ ಮಾಡಿ ವಿಡಿಯೋ ನೋಡಿ. ಅದಾದಮೇಲೆ ಕಣ್ಣನ್ನು ಮುಚ್ಚಿ ನೀವು ಅಭ್ಯಾಸದ ಕಡೆ ಗಮನ ಕೊಡಬೇಕು. ಈಗ ನಿಮ್ಮ ಗಮನ ನಿಮ್ಮ ಬ್ರೀದಿಂಗ್ ಮೇಲೆ, ನಿಮ್ಮ ಉಸಿರಾಟದ ಮೇಲೆ ಇರಲಿ. ಒಂದು ದೀರ್ಘ ಉಸಿರನ್ನ ಒಳಗೆ ತಗೊಳ್ಳಿ. ಉಸಿರನ್ನ ಒಳಗೆ ತಗೊಂಡು ಹೋಲ್ಡ್ ಮಾಡಿ. 3, 2, 1. ಉಸಿರನ್ನ ನಿಧಾನವಾಗಿ ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘ ಉಸಿರನ್ನ ಒಳಗೆ ತಗೊಳ್ಳಿ. 3, 2, 1. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳಿ. ಉಸಿರನ್ನ ಹೋಲ್ಡ್ ಮಾಡ್ತಾ 3, 2, 1. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ನಾಡಿ ಶುದ್ಧಿ ಅಭ್ಯಾಸ ನಾವು ನೆನ್ನೆ ಏನು ಮಾಡಿದ್ದನ್ನು ಕಂಟಿನ್ಯೂ ಮಾಡೋಣ. ಬಲಗಡೆ ಮೂಗಿನ ರಂಧ್ರವನ್ನು ಕ್ಲೋಸ್ ಮಾಡಿಕೊಂಡು ಎಡಗಡೆಯಿಂದ ಇನ್ಹೇಲ್ ಮಾಡಿ, ಉಸಿರನ್ನ ಹೋಲ್ಡ್ ಮಾಡಿಕೊಂಡು ಈಗ ಬಲಗಡೆಯಿಂದ ಉಸಿರನ್ನ ಹೊರಗೆ ಬಿಡಿ. ಬಲಗಡೆಯಿಂದ ಮತ್ತೊಂದು ಸಾರಿ ಉಸಿರನ್ನ ಒಳಗೆ ತಗೊಳ್ತಾ ಉಸಿರನ್ನ ಹೋಲ್ಡ್ ಮಾಡಿ ಎಡಗಡೆಯಿಂದ ಹೊರಗೆ ಬಿಡಿ. ಮತ್ತೆ ಅದೇ ಕಡೆ ಲೆಫ್ಟ್ ಕಡೆಯಿಂದ ಇನ್ಹೇಲ್ ಮಾಡಿ, ಉಸಿರನ್ನ ಹೋಲ್ಡ್ ಮಾಡಿ ರೈಟ್ ಸೈಡಿಂದ ಉಸಿರನ್ನ ಹೊರಗೆ ಬಿಡಿ. ಇದನ್ನ ಇನ್ನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ. ಇಷ್ಟಾದ್ಮೇಲೆ ನಿಧಾನವಾಗಿ ಕೈಯನ್ನು ಕೆಳಗಿಟ್ಟು ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಕಡೆ ಇಡಿ. ಆದರೆ ಈ ಸಲ ನಿಮ್ಮ ಉಸಿರನ್ನು ಯಾವುದೇ ರೀತಿ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸಾಮಾನ್ಯವಾಗಿ ಉಸಿರಾಡೋ ಥರನೇ ಉಸಿರಾಡಿ, ಆದರೆ ನಿಮ್ಮ ಮೈಂಡ್, ನಿಮ್ಮ ಫೋಕಸ್ ಮಾತ್ರ ನೀವು ಹೇಗೆ ಉಸಿರಾಡ್ತಿದ್ದೀರಾ ಅನ್ನೋದ ಮೇಲೆ ಇಡುತ್ತೆ. ಮುಖವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಭುಜಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಥಾಟ್ಸ್ಗಳು ಬಂದರೆ ಅದು ಬರೋದು ತುಂಬಾ ಸ್ವಾಭಾವಿಕ, ತುಂಬಾ ನ್ಯಾಚುರಲ್. ಆ ಥರ ಥಾಟ್ಸ್ಗಳು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂಥೇಳಿ. ಹಾಗಾಗಿ ನಿಮ್ಮ ಫೋಕಸನ್ನು ಮತ್ತೆ ನೀವು ಉಸಿರಾಟದ ಕಡೆ ತೊಗೊಂಡು ಬನ್ನಿ. ನಿಮ್ಮ ಮನಸ್ಸು ಹಾಗೂ ನಿಮ್ಮ ದೇಹ ಎಷ್ಟು ಶಾಂತವಾಗಿದೆ ಈ ಸಮಯದಲ್ಲಿ ಅನ್ನೋದನ್ನು ನೀವು ಈಗ ಗಮನಿಸಬಹುದು. ಇಲ್ಲಿಂದ ನಿಧಾನವಾಗಿ ನಿಮ್ಮ 2 ಕೈಗಳ ನಮಸ್ಕಾರ ಮುದ್ರಾಗೆ ತಗೊಂಡು ಬಂದು ನಿಮ್ಮ ಕೈಯನ್ನು ಸರಿಯಾಗಿ ಈ ಥರ ಉಜ್ಜಿ ಕೈಯನ್ನು ಬಿಸಿ ಮಾಡಬೇಕು. 5 ಸೆಕೆಂಡ್ಸ್ ಈ ಥರ ರಬ್ ಮಾಡ್ಕೊಳ್ಳಿ. 5, 4, 3, 2, 1. ಈಗ ನಿಮ್ಮ ಕೈಯ ಬಿಸಿಯನ್ನು ನೀವು ನಿಮ್ಮ ಕಣ್ಣಿಗೆ ಇಡಬೇಕು. ಕೈಯಲ್ಲಿರುವ ಶಾಖವನ್ನು ನೀವು ನಿಮ್ಮ ಕಣ್ಣತ್ರ ಇಡಿ. ಮತ್ತೊಮ್ಮೆ ಇದೇ ಥರ ಕೈಯನ್ನು ಬಿಸಿ ಮಾಡಿಕೊಡಿ, ಶಾಖವನ್ನು ಕ್ರಿಯೇಟ್ ಮಾಡಿ. ಈ ಸಲ ನಾವು ಕೈಯನ್ನು ನಿಮ್ಮ ಮುಖದ ಮೇಲೆ ಇಡ್ತೇವೆ. ಇಲ್ಲಿಂದ ಕಣ್ಣನ್ನು ನಿಧಾನವಾಗಿ ಓಪನ್ ಮಾಡ್ತಾ ನಿಮ್ಮ ಅಂಗೈ ಕಡೆ ತಗೊಂಡೋಗಿ. ಕಣ್ಣನ್ನು ಓಪನ್ ಮಾಡಿದ ತಕ್ಷಣ ನೀವು ನಿಮ್ಮ ಅಂಗೈಯನ್ನು ನೋಡಬೇಕು. ಈ ಪ್ರಾಕ್ಟೀಸ್ ಮಾಡಿ ನನಗೆ ಎಷ್ಟು ಈಗ ಸಮಾಧಾನ ಅನಿಸ್ತಾ ಇದೆ, ಮೈಂಡ್ ಎಷ್ಟು ರಿಲ್ಯಾಕ್ಸ್ ಅನಿಸ್ತಾ ಇದೆ, ಅದೇ ಥರ ನಿಮಗೆ ಕೂಡ ಅನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ.
ಎಷ್ಟು ನಿಧಾನವಾಗುತ್ತೆ ಅಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿ. ಇದರಲ್ಲಿ ಕೆಲವೊಂದು ಆಸನಗಳು ನಿಮ್ಗೆ ಕಷ್ಟ ಆಗ್ಬೋದು, ಮಾಡೋಕ್ಕಾಗ್ಬೋದು. ಅದನ್ನು ಬಿಟ್ಟು ನಿಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದ್ರ ಮೇಲೆ ಗಮನ ಕೊಡಿ. ನಾವು ಸಾಧಾರಣವಾಗಿ ನಮ್ಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ನಾವು ಪಾಯಿಂಟ್ ಮಾಡ್ತೇವೆ. ಈ ಆಸನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ಫ್ಲೆಕ್ಸಿಬಿಲಿಟಿ ಇಲ್ಲ, ಸ್ಟ್ರಕ್ತಿ ಇಲ್ಲ. ಆದರೆ ಕೆಲವೊಂದು ಆಸನಗಳು ನಾವು ಆರಾಮ್ಸೆ ಮಾಡ್ಬೋದು. ಹಾಗೆ ಮಾಡ್ತಾ ಮಾಡ್ತಾ ದಿನೇ ದಿನೇ ನಮ್ಮ ಫ್ಲೆಕ್ಸಿಬಿಲಿಟಿ ಹಾಗೂ ನಮ್ಮ ಪ್ರಾಕ್ಟೀಸ್ ಮಾಡುವಂಥ ಸಾಮರ್ಥ್ಯ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಚಾನಲಿಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.